ಧರ್ಮಸ್ಥಳ ಕೇಸಲ್ಲಿ ಸೆಂಥಿಲ್ ಕೈವಾಡ ಇದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮಾಡಿದ್ರಲ್ಲ ಆರೋಪ, ಇದೇ ಆರೋಪಕ್ಕೆ ಸಸಿಕಾಂತ್ ಸೆಂಥಿಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡಬೇಕಾ ಅಂತ ಅಂದುಕೊಂಡಿದ್ದೆ ಮೊದಲು ನಾನು. ಈ ಥರ ಮಾತಾಡ್ತಾರಲ್ಲ, ಇದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾ ಅಂತ ಮೊದಲು ಅಂದ್ಕೊಂಡಿದ್ದೆ. ಸೆಂಥಿಲ್ ತಮಿಳುನಾಡಲ್ಲಿ ಒಂದಷ್ಟು ವಿಚಾರ ಇಟ್ಕೊಂಡು ಆಮರಣಾಂತ ಉಪವಾಸಕ್ಕೆ ಕೂತಿದ್ದಿದ್ದು. ಈ ಕಡೆ ಇದೆಲ್ಲ ಬೆಳವಣಿಗೆ ನಡೀತಾ ಇರಬೇಕಾದ್ರೆ ಇದೇ ಸಸಿಕಾಂತ್ ಸೆಂಥಿಲ್ಲು ಆಗ್ಯಾಕೆ ರಿಯಾಕ್ಟ್ ಮಾಡಿ ಅಂತ ನಾವು ಚೆಕ್ ಮಾಡಿಕೊಂಡಾಗ ಆಮರಣಾಂತ ಉಪವಾಸಕ್ಕೆ ಕೂತಿದ್ದದ್ದು. ಆನಂತರ ಅವರ ಒಂದು ಬೇಡಿಕೆಗೆ ಸಿಕ್ಕಂಥ ಮನ್ನಣೆ, ಮನವೊಲಿಕೆ ಇದಾದಮೇಲೆ ಆಲ್ಮೋಸ್ಟ್ ಆಸ್ಪತ್ರೆಯ ಬೆಡ್ಡಿಂದ ಎದ್ದು ಬಂದಂಥ ಸಸಿಕಾಂತ್ ಸೆಂಥಿಲ್ ಇದೀಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಮೊದಲು ಇಂಥದ್ದು ಯಾರೋ ಹೇಳಿದ್ರು ಅಂದಾಗ ರಿಯಾಕ್ಟ್ ಮಾಡಬೇಕಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ಈಗ ಸಾಕಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ. ನನ್ನ ಇಮೇಜನ್ನು ಡ್ಯಾಮೇಜ್ ಮಾಡೋಕ್ಕೆ ಹೊರಟಿದ್ದಾರೆ. ನಾನು ಕರ್ನಾಟಕದಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ರಾಜ್ಯದ ಆಸ್ತಿಯನ್ನೆಲ್ಲ ದುರ್ಬಳಕೆ ಮಾಡಿಕೊಂಡಿದ್ರು, ರಾಜ್ಯದ ಆಸ್ತಿಯನ್ನೆಲ್ಲ ಕಬಳಿಸಿದ್ರು, ದುರ್ಬಳಕೆ ಮಾಡಿಕೊಂಡಿದ್ರು ಅಂಥವ್ರು ಬಂದು ಇದೀಗ ಕ್ಯಾಮ್ರಾಗಳ ಮುಂದೆ ಆರೋಪವನ್ನು ಮಾಡ್ತಾ ಇದ್ದಾರೆ. ತಲೆಬುರುಡೆ ಎಲ್ಲಿ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ, ರೆಡ್ಡಿ ಗೊತ್ತಿರಬೇಕಿದು. ನನ್ನ ಹೆಸರು ಬಂದಿದೆ ಎನ್ನುವ ಕಾರಣಕ್ಕೆ ನಾನು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀನಿ. ನಾನು ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸ್ತಾ ಇದ್ದೀನಿ. ಧರ್ಮಸ್ಥಳ ಆರೋಪಿಗಳ ಜೊತೆ ಯಾವುದೇ ಸಂಪರ್ಕ ನನಗೆ ಇಲ್ಲ. ಇದರಲ್ಲಿ ಕಮ್ಯುನಲ್ ವಿಷಯವನ್ನು ತಂದು ಹಾಕ್ತಾ ಇದ್ದಾರೆ, ತಮಿಳುನಾಡು ಪಾಲಿಟಿಕ್ಸ್ ಇಲ್ಲಿಗೆ ತರ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಸಂಸದ ಸಸಿಕಾಂತ್ ಸೆಂಥಿಲ್ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಗಂಗಾವತಿ ಶಾಸಕರು ಶುರು ಮಾಡಿರೋ ಒಂದು ವಿಷಯ, ಯಾವುದೇ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ಅನ್ನು ನೋಡಿಕೊಂಡು ಅವರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್, ಮಾಸ್ಟರ್ ಮೈಂಡ್ ಏನೇನೋ ಹೇಳಿದ್ದಾರೆ. ಇನಿಷಿಯಲಿ ಇಷ್ಟೊಂದು ಚೈಲ್ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ನನಗೆ ಅನಿಸುತ್ತು. ಅದಕ್ಕೆ ನಾವು ಪಾರ್ಲಿಮೆಂಟಲ್ಲಿ ಬೇರೆ ಇದ್ದೀವಿ, ನಮಗೆ ಬೇರೆ ಬೇರೆ ಕೆಲಸಗಳು ಇತ್ತ. ಹಾಗಾಗಿ ನಾನು ಅದನ್ನು ಭಾಳ ಲೈಟಾಗಿ ತೊಗೊಂಡೆ. ಇಂಥ ವಸ್ತು ರೂಮರ್ ಯಾರು ಹೇಳ್ತಾರೆ ಅಂತ ನಾನು ತಗೊಂಡಿಲ್ಲ. ಬಟ್ ಈಗ ಏನಾಗಿದೆ, ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಈಗ ದಿಸ್ ಇಸ್ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಆ್ಯಂಡ್ ಆಲ್ಸೋ ಇನ್ ಲೀಗಲಿ ಆಲ್ಸೋ. ಯಾಕೆಂದರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ಒಂದು ಕಾನ್ಸ್ಟಿಟ್ಯೂನ್ಸಿಂದ ನನಗೆ ಜನ ಆಯ್ಕೆ ಮಾಡಿದ್ದಾರೆ. ಇದನ್ನು ತಗೊಂಡು ನನ್ನ ಒಂದು ಇಮೇಜನ್ನು ಡೆಮಾಲಿಷ್ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಕರ್ನಾಟಕಕ್ಕೆ ಅಪರಿಚಿತ ಇಲ್ಲ. ನಾನು 10 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ. ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು, ಕೇಳಬಹುದು. ಈ ಆರೋಪ ಮಾಡಿರೋ ವ್ಯಕ್ತಿ ಯಾರಂತನೂ ತಮಗೆಲ್ಲರಿಗೂ ಗೊತ್ತಿದೆ. ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು 7 ವರ್ಷ ಜೈಲು ಶಿಕ್ಷೆ ಆಗಿರೋರು, ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸಿರೋರು. ಇಂಥ ವ್ಯಕ್ತಿಯ ಮಾತನ್ನು ನಾವು ಈಗ ಹಾಗೆ ಹರಳಲಿಕ್ಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್. ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಡೆಫಮೇಷನ್ ನಾನು ಅವ್ರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದೀನಿ. ಅವರು ಕೋರ್ಟಿಗೆ ಬಂದು ಉತ್ತರ ಕೊಡಲಿ, ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ ಅಂತ. ಇತ್ತೀಚೆಗೆ